ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು PST ಆಗಿರ್ಬೋದು, GPT ಆಗಿರ್ಬೋದು ಮತ್ತು HSTಗೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೀರಿ ಅವರಿಗೆ CSEಯಿಂದ ಅಭ್ಯರ್ಥಿಗಳಿಗೆ ಮಾರ್ಗದರ್ಶನ 17/8/2026ಕ್ಕೆ ಪ್ರಕಟಣೆಯನ್ನು ಪಡಿಸಿದ್ದಾರೆ. ಸೊ ಏನೆಲ್ಲ ಇದೆ ಅನ್ನೋದನ್ನು 9 ಪೇಜ್ ಇದೆ. ಸೊ ಅದನ್ನು ನಿಮಗೆ ಶಾರ್ಟಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಇದೇ ತನ್ನಾಗಿರ್ತಕ್ಕಂಥ PST, GPT, HSTRಗೆ ಸಂಬಂಧಪಟ್ಟಂತೆ ನಾವು ವಿಡಿಯೋಗಳನ್ನು ಸಹಿತ ಕೊಡ್ತಾ ಇದ್ದೀವಿ ಸಮಾಜ ವಿಜ್ಞಾನ ಮತ್ತು ಪೇಪರ್ ಒನ್ನಲ್ಲಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ PST, GPT, HSTR ಪ್ರಿಪ್ರೇಷನ್ 2026 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ತಾವು ಹೋಗಿ ಏನು ಮಾಡ್ಬೋದು ಅಂದರೆ ನೋಡ್ಬೋದು. ಎಸ್, ಸೊ ಮೊದಲಿಗೆ ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಯವರು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳಿಗೆ ಏನು ಮಾಡಿದ್ದಾರೆ, ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಎಲ್ಲ ವೃಂದದಲ್ಲಿಂದ ಸೇರಿ ಒಟ್ಟು 15,000 ಹುದ್ದೆಗಳಿದ್ದಾವೆ. ಇದನ್ನು CSE ಅವರು ಏನು ಮಾಡಿದ್ದಾರೆ, ಪರೀಕ್ಷಾ ಪ್ರಾಧಿಕಾರವನ್ನಾಗಿ ನೇಮಕಗೊಂಡಿದ್ದಾರೆ. ಈಗಾಗಲೇ ಏನು ಮಾಡಿದ್ದಾರೆ, CSE ಅವರು ತಮ್ಮ ಒಂದು ಸ್ಕೂಲ್ ಎಜುಕೇಷನ್ CSEಯಲ್ಲಿ ವಿಸ್ತೃತವಾಗಿರ್ತಕ್ಕಂಥ ಗೆಜೆಟ್ ನೋಟಿಫಿಕೇಷನ್ ಆಗಿರ್ಬೋದು, ಸಿಲಾಬಸ್ಗಳನ್ನಾಗಿರ್ಬೋದು ಎಲ್ಲವುಗಳನ್ನು ಬಿಟ್ಟಿದ್ದಾರೆ. ಸೊ ದಯಮಾಡಿ ತಾವುಗಳನ್ನು ಏನು ಮಾಡಿ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಒಟ್ಟು ಎಷ್ಟು ವೃಂದಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಅಂತ ಕೇಳಿದ್ದಾರೆ. NKKದಿಂದ 150 ಇದ್ದಾವೆ. PST, PE ಗ್ರೇಡ್ 2ದವರಿಗೆ KKದಿಂದ 900 ಇದ್ದಾವೆ. ಸೊ ಟೋಟಲಿ 1050 ಇದ್ದಾವೆ. ಇನ್ನು GPT ಮತ್ತು CST ಅಂದರೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗೆ ನೋಡೋದಾದರೆ NKK ವಿಭಾಗದಿಂದ 5,472, KK ವಿಭಾಗದಿಂದ 3,528, ಒಟ್ಟು 9,000 ಹುದ್ದೆಗಳು. ಇನ್ನು ಹೈಸ್ಕೂಲ್ ಟೀಚರ್ಸ್ಗಿಂತ ನೋಡೋದಾದರೆ ಬೆಂಗಳೂರು 832 ಪೋಸ್ಟ್, ಮೈಸೂರು 742, ಧಾರವಾಡ 831. ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಕಲಬುರಗಿ 2,539, ಒಟ್ಟು 4,950 ಹುದ್ದೆಗಳಿಗೆ ಏನು ಮಾಡಿದ್ದಾರೆ, ಅರ್ಜಿಗಳ ಆಹ್ವಾನವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಪ್ರೈಮರಿಯಿಂದ 1,050, GPTಯಿಂದ 9,000, ಹೈಸ್ಕೂಲ್ದಿಂದ 4,950, ಒಟ್ಟು 15,000 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಸೊ ನಿಮಗೆ ಗೊತ್ತಿರಲಿ, ಅರ್ಜಿಗಳು 18/7/2026ರಿಂದ ಪ್ರಾರಂಭವಾಗಿ 7/9/2026ರವರೆಗೆ ನಡೀತಾ ಇದ್ದಾವೆ. ಸೊ ಎಲ್ಲದಕ್ಕೂ ಒಂದೇ ಅರ್ಜಿ ಇದೆ. ಸೊ ಒಂದೇ ಅರ್ಜಿಯಲ್ಲಿ ನೀವು PST ಬೇಕಾದರೆ PST, PE ಗ್ರೇಡ್ 1 ಬೇಕಾದರೆ PE ಗ್ರೇಡ್ 1, ಕಂಪ್ಯೂಟರ್ ಸೈನ್ಸ್, GPT, ಹೈಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್ ಮತ್ತು PE ಗ್ರೇಡ್ 2ಗಳಿಗೆ ನೀವೇನು ಮಾಡ್ಬೋದು, ಅರ್ಜಿಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಎಲ್ಲದಕ್ಕೂ ಬೇರೆ ಬೇರೆ ಇಲ್ಲ, ಒಂದೇ ಅರ್ಜಿಯಲ್ಲಿ ನೀವು ಏನು ಮಾಡ್ಬೋದು, ಕೊಡ್ಬೋದು. ಎಸ್, ಅರ್ಜಿಗಳಲ್ಲಿ ನೀವು ಏನೂ ತಪ್ಪಾಗದಂತೆ ಏನು ಮಾಡಬೇಕಂದ್ರೆ ಜಾತಿ, ವರ್ಗ, ಪ್ರವರ್ಗ, ಲಿಂಗ, ಈ ಜಾತಿ ಆಮೇಲೆ ಈ HKದು ಸರ್ಟಿಫಿಕೇಟ್ ಇರುತ್ತಲ್ಲ, RD ನಂಬರ್ ಕರೆಕ್ಟ್ ಇರಬೇಕು. ಮೀಸಲಾತಿಗಳನ್ನು ತಪ್ಪಿರದಂತೆ ನೀವೇನು ಮಾಡಬೇಕಪ್ಪ ಅಂದರೆ ತುಂಬಬೇಕು. ಎಲ್ಲ ಅಪ್ಲಿಕೇಶನನ್ನು ಡಿಪಾರ್ಟ್ಮೆಂಟ್ನ school.education.kr.nic.in CSLಲ್ಲಿ ಸೊ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಟೀಚರ್ 2026 ಅಂತ ಒಂದು ಟ್ಯಾಬ್ ಮಾಡಿದ್ದಾರೆ. ಅಲ್ಲಿ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಯೂಸರ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಯೂಸರ್ ID ಪಾಸ್ವರ್ಡನ್ನು ರಿಕ್ರೂಟ್ಮೆಂಟ್ ಮುಗಿಯುವವರೆಗೂ ಕೂಡ ನೀವೇನು ಮಾಡುವಂಗಿಲ್ಲ, ಕಳೆದುಕೊಳ್ಳುವ ಹಾಗಿಲ್ಲ, ಜೋಪಾನವಾಗಿ ಇಡಬೇಕು. ಎಸ್, ಈ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನು ನೀವೇನು ಮಾಡಬೇಕು, ಸುರಕ್ಷಿತವಾಗಿ ಕ್ರಿಯೇಟನ್ನು ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಅರ್ಜಿಯಲ್ಲಿ ವೈಯಕ್ತಿಕ ವಿವರ, ಮೀಸಲಾತಿ ವಿವರ, ವೃತ್ತಿಪರ ಶಿಕ್ಷಣ, ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಇವೆಲ್ಲ ಮಾಹಿತಿಗಳನ್ನ ಏನು ಮಾಡಬೇಕಂದ್ರೆ ನಿಖರವಾಗಿ ಮತ್ತು ತಪ್ಪಿಲ್ಲದಂತೆ ತುಂಬತಕ್ಕಂಥ ಕೆಲಸ ಅಭ್ಯರ್ಥಿಗಳದ್ದಾಗಿದೆ. ಕೆಲವು ವಿಶ್ವವಿದ್ಯಾಲಯದವರು ಅಂಕಪಟ್ಟಿಗಳಲ್ಲಿ ಗ್ರೇಡ್ಗಳನ್ನು ಏನು ಮಾಡಿದ್ದಾರೆ, ನಮೂದನ್ನು ಮಾಡಿದ್ದಾರೆ. ಆವಾಗ ನೀವು ಏನು ಮಾಡಬೇಕಪ್ಪ ಅಂದ್ರೆ ಗ್ರೇಡ್ನಿಂದ ಅಂಕಕ್ಕೆ ಅಳವಡಿಸಲಾಗಿರುವ ಅಂಕ ಪರಿವರ್ತನಾ ಪಟ್ಟಿಯನ್ನು ನೀವೇನು ಮಾಡಬೇಕು, ಅಪ್ಲೋಡನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಇನ್ನು ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಮಾರ್ಕ್ಸ್ಗಳನ್ನು ತುಂಬುವಾಗ ನೀವೇನು ಮಾಡಬೇಕು, ಗರಿಷ್ಠ ಅಂಕಗಳು ಮತ್ತು ಪಡೆದ ಅಂಕಗಳು ಎಲ್ಲ ವರ್ಷ ಮತ್ತು ಎಲ್ಲ ಸೆಮಿಸ್ಟರ್ಗಳಲ್ಲಿ ನೀವೇನು ಮಾಡಬೇಕು, ಲಾಸ್ಟ್ ಫೈನಲ್ ಸೆಮಿಸ್ಟರು ಅಥವಾ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡಲ್ಲಿ ನಿಮಗೆ ಆ ಒಂದು ಡಿಗ್ರಿದು ಏನಾಗಿರ್ತದಪ್ಪ ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಆಬ್ಟೈನ್ಡ್ ಮಾರ್ಕ್ಸ್ ಇರ್ತದೆ, ಅದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ತುಂಬಬೇಕು. ಓಕೆನಾ. ಇನ್ನು ಅಭ್ಯರ್ಥಿಯ ಭಾವಚಿತ್ರ 50 KB ಮ್ಯಾಕ್ಸಿಮಮ್ ಇರಬೇಕು. ಆಮೇಲೆ ರೀಸೆಂಟಾಗಿ ಇತ್ತೀಚಿನ ಭಾವಚಿತ್ರವನ್ನೇ ಬಳಸಬೇಕಾಗ್ತದೆ. ಆಮೇಲೆ ನಿಗದಿತ ಶುಲ್ಕವನ್ನು ಆನ್ಲೈನಲ್ಲಿ ಪೇಮೆಂಟನ್ನು ಮಾಡಬೇಕು. ಅದು ಇಂಟರ್ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಚಲನ್ದವರು ಕೂಡ ನೀವೇನು ಮಾಡೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBIದಲ್ಲಿ ನೀವೇನು ಮಾಡಬೇಕು, ಪೇ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ನೆಕ್ಸ್ಟ್, ಅರ್ಜಿಯ ಪ್ರತಿ ಹಂತದಲ್ಲಿಯೂ ಕೂಡ ಸಬ್ಮಿಟ್ ಟ್ಯಾಬ್ ಇಟ್ಟಿದ್ದಾರೆ. ಸೊ ನೀವು ಒಂದೊಂದು ಸೆಕ್ಷನನ್ನು ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಸೆಕ್ಷನ್ಗೆ ಹೋಗಿ ಲಾಸ್ಟ್ ಸಬ್ಮಿಟ್ ಮಾಡಿ ಏನು ಮಾಡಬೇಕು, ಡೆಕ್ಲರೇಷನನ್ನು ಚೆಕ್ ಬಾಕ್ಸಲ್ಲಿ ರೈಟ್ ಹಾಕಬೇಕು. ಅವಾಗ ಹಾಕಿದ ನಂತರ ನೀವೇನು ಮಾಡಬೇಕಾಗ್ತದಪ್ಪ ಅಂತಂದರೆ
ಅರ್ಜಿ ಸಲ್ಲಿಸಿದ ನಂತರದಲ್ಲಿ ಕಡ್ಡಾಯವಾಗಿ ಅರ್ಜಿಯನ್ನು ಮುದ್ರಿಸಿಕೊಳ್ಬೇಕು. ಈ ಕಾಪಿ ನೆಕ್ಸ್ಟ್ ಪ್ರೊಸೆಸ್ಗೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಯಾವುದೇ ದೋಷಪೂರಿತ ತಪ್ಪು ಮಾಹಿತಿಗಳನ್ನು ತುಂಬುವಂಗಿಲ್ಲ. ತುಂಬಿದರೆ ಕಡ್ಡಾಯವಾಗಿ ಅಭ್ಯರ್ಥಿಗಳಿಗೆ ಸಂಪೂರ್ಣವಾಗಿ ಜವಾಬ್ದಾರರು ಆಗಿರ್ತಾರೆ. ಇನ್ನು ಅರ್ಜಿಯಲ್ಲಿ ವಿಶೇಷವಾಗಿ ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ, ಅಂಚೆ ವಿಳಾಸ, ಆಧಾರ್ ಸಂಖ್ಯೆ, ಭಾವಚಿತ್ರ ಸಹಿ ಅಭ್ಯರ್ಥಿಯದ್ದೇ ಆಗಿರಬೇಕು. ಓಕೆ, ಸೊ ಬೇರೆ ಯಾರ್ದು ಕೂಡ ನೀವು ಏನು ಮಾಡುವಂಗಿಲ್ಲ, ಪೇಕು ಡಮ್ಮಿಗಳನ್ನು ಹಾಕುವಂಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೇನಾದರೂ ಆದರೆ ಸಂಬಂಧಪಟ್ಟ ಅಭ್ಯರ್ಥಿಗಳೇ ಹೊಣೆಗಾರರು ಆಗ್ತಾರೆ. ಇನ್ನು ಆನ್ಲೈನ್ ಅರ್ಜಿಯಲ್ಲಿ ಮೀಸಲಾತಿ ಸೌಲಭ್ಯಕ್ಕಾಗಿ ಇರುವ ಅಂಕಣವನ್ನು ಖಾಲಿ ಬಿಟ್ಟಲ್ಲಿ ಅಥವಾ ತುಂಬದೇ ಇದ್ದಲ್ಲಿ ಅಭ್ಯರ್ಥಿಯ ಸಂಪೂರ್ಣ ಹೊಣೆ. ಮುಂದಿನ ಯಾವುದೇ ಹಂತದಲ್ಲಿ ಈ ರಿಸರ್ವೇಷನ್ಗಳನ್ನು ಸೇರ್ಪಡೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಓಕೆ, ಸೊ ಒಂದು ವೇಳೆ ಅರ್ಜಿ ಕಳೆದು ಹೋದಲ್ಲಿ ಮತ್ತೆ ವೆಬ್ಸೈಟಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಮತ್ತೆ ನೀವು ಎಷ್ಟು ಬೇಕಷ್ಟು ಕಾಪಿಯನ್ನು ಡೌನ್ಲೋಡ್ ಮಾಡಿ ಪ್ರಿಂಟನ್ನು ಮಾಡಿಟ್ಕೊಳ್ಬೇಕು. ಓಕೆ, ಅಲ್ಲಿ ಎಲ್ಲ ವಿವರಗಳನ್ನು ಸಮರ್ಪಕವಾಗಿದೆ ಅಂತ ಖಚಿತಪಡಿಸಿಕೊಂಡ ನಂತರವೇ ನೀವು ಡಿಕ್ಲರೇಷನನ್ನು ಕೊಡಬೇಕು. ಓಕೆನಾ. ಆಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೈಬರಹದ ಅರ್ಜಿಗಳನ್ನು ತೆಗೆದುಕೊಳ್ಳೋದಿಲ್ಲ ಅವರು. ಕೇವಲ ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನನ್ನು ನೀವು ಹಾಕಬೇಕು. ನೋಡಿ, ಅರ್ಜಿ ಸಲ್ಲಿಸಲಿರ್ತಕ್ಕಂಥ ವಿದ್ಯಾರ್ಥಿ ಕೇಳಿದರೆ 1ರಿಂದ 8ರ ತನಕ TET ಕಡ್ಡಾಯವಾಗಿ ಪಾಸ್ ಆಗಲೇಬೇಕು. ಓಕೆ, ಅದು ಯಾವುದೇ ಇರಲಿ ಎಕ್ಸೆಪ್ಟ್ CST ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗಳು. ಓಕೆ, ಪ್ರೈಮರಿ ಟೀಚರ್ ಆಗಬೇಕಾದ್ರೆ ಪೇಪರ್ 1 ಕ್ವಾಲಿಫೈಡ್ ಆಗಬೇಕು. ಆಮೇಲೆ 6 to 8 ಆಗಬೇಕಾದ್ರೆ ಪೇಪರ್ 2 ಕ್ವಾಲಿಫೈಡ್ ಆಗಬೇಕು. ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಬೇಕಾದ್ರೆ ಪೇಪರ್ 2 ಕ್ವಾಲಿಫೈಡ್ ಆಗಬೇಕು. ಆದರೆ ಹೈಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ PE ಆಗಿರ್ಬೋದು, ಪ್ರೈಮರಿ PE ಟೀಚರ್ಸ್ಗಳಿಗೆ TET ಇರೋದಿಲ್ಲ. ಓಕೆ, ಸೊ ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ TETಗೆ ಕಡ್ಡಾಯ ಅಂತಕ್ಕಂಥ ನಿಯಮಕ್ಕೆ ಇವರು ಒಳಪಡೋದಿಲ್ಲ. ಎಕ್ಸಾಮಲ್ಲಿ ಕೇವಲ ಒಂದೇ ಪೇಪರ್ ಅಟೆಂಡ್ ಆಗುವಂಗಿಲ್ಲ, 2 ಪೇಪರ್ಗಳಿಗೆ ನೀವೇನಾಗಬೇಕು ಅಟೆಂಡನ್ನು ಆಗಬೇಕಾಗ್ತದೆ. ಎರಡಕ್ಕೂ ಕೂಡ OMR ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನಿಮ್ಗೆ ಏನು ಮಾಡಿರ್ತಾರೆ ಇಟ್ಟಿರ್ತಾರೆ. PST ಅಥವಾ PE ಗ್ರೇಡ್ 2ಗಾಗಿ ಜನರಲ್ ಪೇಪರ್ 100 ಕ್ವಶನ್ 100 ಮಾರ್ಕ್ಸ್ ಇದ್ದಾವೆ. ಓಕೆ, ನೆಕ್ಸ್ಟ್ ಇವೆರಡು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಇರ್ತದೆ. OMR ಅಲ್ಲಿನೇ ಕೊಡಬೇಕು. ವಸ್ತುನಿಷ್ಠ ಬಹು ಆಯ್ಕೆ ಪ್ರಶ್ನೆ ಇರ್ತಾವೆ. ಪತ್ರಿಕೆ 2 ನಿರ್ದಿಷ್ಟ ವಿಷಯ 100 ಅಂಕ 100 ಪ್ರಶ್ನೆ. ಇವು MCQ ಇರ್ತಾವೆ. ಗಣಿತ, ಪರಿಸರ, ಸಮಾಜ ವಿಜ್ಞಾನದಿಂದ 100 ಅಂಕ 100 ಪ್ರಶ್ನೆ ಇರ್ತದೆ. ದೈಹಿಕ ಶಿಕ್ಷಣದವರಿಗೆ ಪತ್ರಿಕೆ 1 ಆ್ಯಸ್ ಇಟ್ ಈಸ್ ಸೇಮ್ ಇರ್ತದೆ. ಆಮೇಲೆ ಸೆಕೆಂಡ್ ಪೇಪರ್ ಏನಾಗಿರ್ತದಪ್ಪ ಅಂದ್ರೆ ಕಂಪ್ಲೀಟಾಗಿ PE ಟೀಚರ್ಸ್ದೇ ಇರ್ತದೆ. ಏನು ಹೇಳಿದ್ದಾರೆ ನೋಡಿ, ಪ್ರತಿ ಪತ್ರಿಕೆಯಲ್ಲಿ ಕನಿಷ್ಠ 35 ಅಂಕಗಳನ್ನು ಗಳಿಸಲೇಬೇಕು. ಗಳಿಸಿದವ್ರಿಗೆ ಮಾತ್ರ ಅರ್ಹತೆಯರನ್ನಾಗಿ ಘೋಷಣೆ ಮಾಡ್ತಾರೆ. ಇದು ಹೊಸ ನಿಯಮ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. GPT ಮತ್ತು CST ಆಲ್ರೆಡಿ ಸಿಲೆಬಸನ್ನು ಬಿಟ್ಟಿದ್ದಾರೆ. ಪ್ರತಿ ವಿಷಯದಲ್ಲಿ ಒಂದು ಜನರಲ್, ಒಂದು ಸ್ಪೆಸಿಫೈಡ್ ಪೇಪರ್ ಇರ್ತವೆ. ಎರಡೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. 100 ಕ್ವಶನ್ 100 ಮಾರ್ಕ್ಸ್ ಇರ್ತದೆ. ಪ್ರತಿ ಪತ್ರಿಕೆಯಲ್ಲಿ ಇಲ್ಲಿನೂ ಕೂಡ ಮಿನಿಮಮ್ 35% ಮಾರ್ಕ್ಸನ್ನು ಪಡಿಲೇಬೇಕು. ಇದನ್ನು ಪಡೆದ್ರೆ ಮಾತ್ರ ನಿಮಗೆ ಎಲಿಜಿಬಲ್ ಅಂತ ಏನು ಮಾಡ್ತಾರಪ್ಪ ಅಂದರೆ ಅನೌನ್ಸನ್ನು ಮಾಡ್ತಾರೆ. ಹೈಸ್ಕೂಲಲ್ಲಿನೂ ಕೂಡ ಸೇಮ್ ಅದ. ಸೊ ಫಸ್ಟ್ ಪೇಪರ್ ಜನರಲ್, ಸೆಕೆಂಡ್ ಪೇಪರ್ ಸ್ಪೆಸಿಫೈಡ್ ಪೇಪರು. ಇಲ್ಲಿನೂ ಕೂಡ OMR ಇರ್ತದೆ. 100 ಕ್ವಶನ್ 100 ಮಾರ್ಕ್ಸು. ಇಲ್ಲಿನೂ ಕೂಡ ಮಿನಿಮಮ್ 35% ಪಡಿಲೇಬೇಕು. ಎರಡೂ ಪೇಪರನ್ನು ಕೂಡ ಅಟೆಂಡ್ ಆಗಲೇಬೇಕು. ಈಗಾಗಲೇ ಸಿಲೆಬಸ್ಸನ್ನು ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಸೊ ಆ ವೆಬ್ಸೈಟನ್ನು ನೋಡ್ಕೊಡ್ರಿ. ಇಲ್ಲಿ ಎಕ್ಸಾಮ್ ಟೈಮ್ ಟೇಬಲನ್ನು ಕೂಡ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ಬಿಟ್ಟಿದ್ದಾರೆ. ಅಖಿಲ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕೇತರ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಪರೀಕ್ಷಾ ದಿನಗಳಿದ್ದಾವೆ. 5 ಮತ್ತು 6ಕ್ಕೆ ಇದ್ದಾವೆ. ಓಕೆ, ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು ದಿನಾಂಕಗಳು ಮತ್ತು ಸಮಯ ಕೊಟ್ಟಿದ್ದಾರೆ. ಜನರಲ್ ಪೇಪರ್ 2 ಅಂತಕ್ಕಂಥದ್ದು. ಸೊ ಇದನ್ನು ಕೂಡ ತಾವುಗಳು ಎಕ್ಸಾಮ್ ಟೈಮ್ ಟೇಬಲನ್ನು ನೋಡ್ಕೊಡ್ರಿ. ಹೈಸ್ಕೂಲ್ ಬೇರೆ ಇದೆ. ಓಕೆ, PEಗಳದ್ದು ಬೇರೆ ಇದ್ದಾವೆ, GPT ಬೇರೆ ಇದ್ದಾವೆ, PSTR ಬೇರೆ ಇದ್ದಾವೆ. ಆಮೇಲೆ ಕಲ್ಯಾಣ ಕರ್ನಾಟಕದ್ದು ಕೂಡ ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದ್ದು ನೆಕ್ಸ್ಟ್ ಇದ್ದಾವೆ. ಫಸ್ಟ್ ಇರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕೇತರ, ಅದು 5 ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, 5ಕ್ಕೆ PST ವೃಂದದಿಂದ ಇದ್ದಾವೆ. 5 ಮತ್ತು 6ಕ್ಕೆ PST, GPT 8 ಮತ್ತು 9, 10ಕ್ಕೆ GPT ಇದ್ದಾವೆ. ಹೈಸ್ಕೂಲ್ 12, 13ಕ್ಕೆ ಇದ್ದಾವೆ. ಓಕೆನಾ. ಕಲ್ಯಾಣ ಕರ್ನಾಟಕಕ್ಕೆ ಬಂದರೆ 14, 15 PST, GPT 16, 17, 19ಕ್ಕೆ ಇದ್ದಾವೆ. ಹೈಸ್ಕೂಲ್ 21, 22ಕ್ಕೆ ಹೈಸ್ಕೂಲ್ ಪೇಪರ್ ಇದ್ದಾವೆ. ಆಮೇಲೆ ಈ ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲೇ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಹಾಲ್ ಟಿಕೆಟ್ಗಳನ್ನು ಬಿಡ್ತಾರೆ. ಅಲ್ಲಿಂದ ನೀವು ಕೂಡ ಏನು ಮಾಡಬೇಕು, ಡೌನ್ಲೋಡನ್ನು ಮಾಡ್ಕೊಳ್ಬೇಕು. ಸೊ ಎಕ್ಸಾಮ್ ಸೆಂಟ್ರನ್ನು ಕೂಡ ನೀವು ಆಲ್ರೆಡಿ ಅಪ್ಲಿಕೇಶನಲ್ಲಿ ಕೊಟ್ಟಿರ್ತೀರಿ. ಸಾಧ್ಯವಾದಷ್ಟು ಅವ್ರು ಏನು ಮಾಡ್ತಾರೆ, ಅವುಗಳನ್ನೇ ಕೊಡ್ತಾರೆ. ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಿಮ್ಗೆ ಏನು ಮಾಡಿದ್ದಾರೆ ಅಂತಂದರೆ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. OMR ಅಲ್ಲಿ ನೀವೇನು ಮಾಡಬೇಕು, 4 ವೃತ್ತಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಬೇಕು. ಲಾಸ್ಟ್ 5ನೇ ವೃತ್ತವನ್ನು ನೀವು ಕಡ್ಡಾಯವಾಗಿ ತುಂಬಲೇಬೇಕು. ಲಾಸ್ಟ್ ಎಕ್ಸಾಮ್ ಆದಮೇಲೆ ನಿಮಗೆ ಕೀ ಆನ್ಸರ್ಗಳನ್ನು ಪ್ರಕಟಪಡಿಸ್ತಾರೆ ಮತ್ತು ಚಾಲೆಂಜ್ ಮಾಡ್ಬೋದು. OMRಗಳನ್ನು ಕೂಡ ನಿಮಗೆ ಸ್ಕ್ಯಾನ್ ಮಾಡ್ತಾರೆ. ಲಾಸ್ಟ್ ವೆರಿಫಿಕೇಷನ್ ಲಿಸ್ಟು, ಪ್ರೊವಿಸ್ನಲ್ಲು ಮತ್ತು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಆದಮೇಲೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ.
ಇದಕ್ಕೂ ಕೂಡ ನಿಮ್ಗೆ ಏನಾದರೂ ಮತ್ತೆ ಡೌಟ್ ಅನಿಸಿದರೆ ನೀವೇನು ಮಾಡ್ಬೋದು, ಈ ಕೆಳಗಿರ್ತಕ್ಕಂಥ ಹೆಲ್ಪ್ ಡೆಸ್ಕ್ಗೆ ಕಾಲ್ ಮಾಡಿ ನಿಮ್ಮ ಸಂದೇಹಗಳನ್ನು ಪರಿಹರಿಸ್ಕೊಳ್ಬೋದು ಅಂತ ಹೇಳ್ತಾ ಇಷ್ಟು ಮಾರ್ಗದರ್ಶನ ಏನು ಮಾಡಿದ್ರು ಅಂದರೆ CAC ಅವರು ಹೊರಡಿಸಿದ್ದಾರೆ.